ನಾಯಕನಹಟ್ಟಿ ಸಮೀಪದ ತಳಕು ಹೋಬಳಿಯ ಭಕ್ತಿ ಮತ್ತು ಭರವಸೆಗಳ ಜೀವನಾಡಿ ದೊಡ್ಡಉಳ್ಳಾರ್ತಿ ಗ್ರಾಮ ಎಂದು ನಿವೃತ್ತ ಅಧಿಕಾರಿ ಎನ್ ರಘುಮೂರ್ತಿ ಹೇಳಿದ್ದಾರೆ. ಅವರು ದೊಡ್ಡಉಳ್ಳಾರ್ತಿ ಗ್ರಾಮಕ್ಕೆ ಭೇಟಿ ನೀಡಿ ಗೌರಿ ದೇವಿ ಜಾತ್ರೆಯ ಸಮಾರಂಭದಲ್ಲಿ ಮಾತನಾಡಿ, ಪರಶಿವನ ಪತ್ನಿಯಾದ ಪಾರ್ವತಿಯ ಜಾತ್ರೆಯ ಇಂದು ನೂರಾರು ಹಳ್ಳಿಗಳಲ್ಲಿ ಭಕ್ತ ಸಮೂಹ ತಾಯಿ ಪಾರ್ವತಿಯ ಧ್ಯಾನ ಮತ್ತು ಭಕ್ತಿಯಲ್ಲಿ ಮಿಂದಿದ್ದೆವು. ಇಂತಹ ಅಪೂರ್ವವಾದ ಭಕ್ತಿಯಿಂದ ಶತಮಾನಗಳಿಂದ ಆಚೆಯೂ ಸುಖ ಶಾಂತಿ ನೆಮ್ಮದಿಯಿಂದ ಸಾರ್ವಜನಿಕರು ಬದುಕುತ್ತಾನೆ. ಇಂತಹ ವೈಶಿಷ್ಟ್ಯವಾದ ಗ್ರಾಮಗಳು ತುಂಬಾ ವಿರಳ. ಈ ದಿಸೆಯಿಂದಲೇ ಈ ಗ್ರಾಮದಲ್ಲಿ ಸಾಮರಸ್ಯ ಮನೆ ಮಾಡಿದೆ, ವೈಚಾರಿಕತೆ ಮನೆ ಮಾಡಿದೆ. ಎಲ್ಲಿ ಧಾರ್ಮಿಕ ಸಹಿಷ್ಣುತೆ ಮತ್ತು ಸನಾತನ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವ ದೈವತ್ವ ಇದೆಯೋ ಅಲ್ಲಿ ಪರಮಾತ್ಮನ ನೆಲೆಸುತ್ತಾನೆ ಎನ್ನುವ ಪ್ರತೀತಿ ಇದೆ. ಅಂತಹ ವಿಶಿಷ್ಟವಾದ ಗ್ರಾಮವಿದು. ಮುಂದೆಯೂ ಕೂಡ ಇಂತಹ ಧಾರ್ಮಿಕ ಆಚರಣೆಯನ್ನ ಈ ಭಾಗದ ಜನ ಮೈಗೂಡಿಸಿಕೊಂಡ್ರೆ ಕತ್ತಲೆಯಿಂದ ಬೆಳಕಿನ ಕಡೆ ತಮ್ಮಗಳ ಜೀವನ ಪರಿವರ್ತನೆಯಾಗುತ್ತೆ. ಇದರ ಜೊತೆಗೆ ಉತ್ಕೃಷ್ಟವಾದಂತಹ ಶಿಕ್ಷಣ ಮತ್ತು ಮೌಲ್ಯಾಧಾರಿತ ಪಠ್ಯದೊಂದಿಗೆ ತಮ್ಮ ಮಕ್ಕಳನ್ನ ಶೈಕ್ಷಣಿಕವಾಗಿ ಜಾಗತಿಕ ಮಟ್ಟಕ್ಕೆ ಸ್ಪರ್ಧಾತ್ಮಕವಾಗಿ ಅಣಿಗೊಳಿಸುವ ಕೆಲಸ ಪ್ರತಿಯೊಬ್ಬರದಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಂಕಲ್ಪ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸಿಪಿಐ ಮುಖಂಡ ಕರಿಯಣ್ಣ, ಭಾರತೀಯ ಜನತಾ ಪಕ್ಷದ ಪುಟ್ಟಮ್ಮ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಹರೀಶ್. ನಿನ್ನೆಯಿಂದ ವಿಜೃಂಭಣೆಯಿಂದ ಆಡಂಬರವಾಗಿ ಈ ಒಂದು ದೊಡ್ಡಉಳ್ಳಾರ್ತಿ ಗ್ರಾಮದಲ್ಲಿ ನಡೀತಾ ಇದೆ. ಸುಮಾರು ಅಂದಾಜು ಒಂದು 100 ಹಳ್ಳಿಗಳಿಂದ, ಆಮೇಲೆ 2-3 ತಾಲ್ಲೂಕಿನಿಂದ ಈ ದೇವಿಗೆ ಭಕ್ತಾದಿಗಳಿದ್ದಾರೆ. ಈ ದೇವಿಯ ಅನುಯಾಯಿಗಳು ಈ ನಮ್ಮ ಹೊಳಲ್ಕೆರೆ ಕ್ಷೇತ್ರದ ಶಾಸಕರು ಒಳಗೊಂಡಂತೆ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಕೂಡ ಈ ದೇವಿಯ ಅನುಯಾಯಿಗಳು. ಇಲ್ಲೊಂದು ಪ್ರತೀತಿ ಇದೆ, ಏನು ಅಂತಂದರೆ ಭಕ್ತಿ ಭಾವ ಪರವಶರಾಗಿ ಒಂದೊತ್ತು ಉಪವಾಸ ಇದ್ದು ಒಂದು ದಿನ ಆ ದೇವಿಗೆ ನಡ್ಕೊಂಡ್ರೆ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗ್ತವೆ. ಹಾಗೆಯೇ ಮಹಿಳೆಯರಿಗೂ ಕೂಡ ಏನು ಮಕ್ಕಳು ಅಂಥವು ಏನಾದ್ರು ಇದ್ದರೆ ಆಗಲಿಲ್ಲ ಅಂತಂದರೆ ಆ ದೇವರು ಕರುಣಿಸ್ತಾನೆ, ಹರಕೆ ಹೊತ್ತಾರೆ ಅನ್ನೋದು ಒಂದು ಪ್ರತೀತಿ ಇದೆ. ನಿನ್ನೆಯಿಂದಲೂ ಆಡಂಬರವಾಗಿ ಬಹಳ ಏನೋ ಆ ಒಂದು ಭಕ್ತಿ ಭಾವ ಪರವಶರಾಗಿ ಎಲ್ಲ ಮಹಿಳೆಯರು, ಸುಮಾರು ಲಕ್ಷಾಂತರ ಮಹಿಳೆಯರು ಬಂದು ಈ ಒಂದು ದೇವಿಯ ಆರಾಧನೆಗೆ, ದೇವಿಯ ಕೈಂಕರ್ಯಗಳಿಗೆ ಭಾಗಿಯಾಗಿದ್ದಾರೆ. ಈ ಒಂದು ದೇವಿ ಈ ಒಂದು ಜಾತ್ರಾ ಮಹೋತ್ಸವದ ದಿನ ಈ ತಾಲೂಕಲ್ಲಿರುವಂಥ ಎಲ್ಲ ಸಾರ್ವಜನಿಕರಿಗೆ ಒಂದು ಏನು ಒಳ್ಳೇದು ಮಾಡಲಿ, ಒಳ್ಳೆ ಮಳೆ ಬೆಳೆ ಆಗಲಿ, ಮೋಕ್ಷ ಕೊಡಲಿ. ಹಾಗೆಯೇ ಮುಂದಿನ ದಿನಗಳಲ್ಲಿ ಯಾವುದೂ ಸಾಂಕ್ರಾಮಿಕ ರೋಗಗಳು, ಜನಜಾನುವಾರುಗಳಿಗೆ ಯಾವುದೇ ಮಾರಕ